ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ 4th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ನೀವು ತಮ್ಮನೆಲ್ಲ ನೋಡೇ ಇರ್ತೀರ. ಸೊ ಕನ್ನಡ ಸಾಹಿತ್ಯ ಪಲ್ಲವ ಭಾಗ 4 ಏನಿದೆ BComನ ಎಲ್ಲ ಸ್ಟೂಡೆಂಟ್ಗೂ ಇರುವಂತಹ ಒಂದು ಲ್ಯಾಂಗ್ವೇಜ್, ಅಂದರೆ ಕನ್ನಡ ಲ್ಯಾಂಗ್ವೇಜಲ್ಲಿ ಯಾವುದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯ ಪಲ್ಲವ ಭಾಗ 4 ಇದು BComನ ಕ್ವಶನ್ ಪೇಪರ್ ಆಗಿರುವಂಥದ್ದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುವಂಥದ್ದು. ಇದು ಯಾವ ರೀತಿ ಇದೆ, ಏನೆಲ್ಲ ಕ್ವಶನ್ಸ್ ಇದಾಗಿದ್ದಾವೆ ಮತ್ತು ಅದು ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ. ಸೊ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಬನ್ನಿ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ಇದು 4th ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಆಗಸ್ಟ್ ಸೆಪ್ಟೆಂಬರ್ 2023, ಅಂದರೆ ನಿಮ್ಮ ಸೀನಿಯರ್ ಯಾರು ಬರೆದಿರ್ತಾರಲ್ಲ ಅವರಿಗಿದ್ದಂಥ ಇದೊಂದು ಪೇಪರು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡಿ, ಇದು ತುಮಕೂರು ಯೂನಿವರ್ಸಿಟಿಯ ಸಾಹಿತ್ಯ ಪಲ್ಲವ ಭಾಗ 4, ಅಂದರೆ ಲ್ಯಾಂಗ್ವೇಜ್ ಕನ್ನಡ ಏನಿದೆ ಅದ್ರದ್ದು ಮೇನ್ ಪೇಪರ್ ಕಂಪಲ್ಸರಿ. ಸೊ ಇದರಲ್ಲಿ ನೋಡೋದಾದರೆ ಮೊದಲನೇದಾಗಿ ಮಾಮೂಲಿ ಸಂದರ್ಭ ಆಗಿರ್ಬೋದು, ಅದರ ಭಾವಾರ್ಥ ಆಗಿರ್ಬೋದು. ಸೊ ನೆಕ್ಸ್ಟು ಟಿಪ್ಪಣಿ ಬರೆಯೋರಾಗಿರ್ಬೋದು. ಸೊ ಮತ್ತು 4 ಮಾರ್ಕ್ಸಿಗೆ ಅಂದರೆ 4 ಪ್ರಶ್ನೆಗಳಿಗೆ 4 ಮಾರ್ಕ್ಸಿಗೆ ಬರೀರಿ ಅಂತ ಹೇಳ್ತಾರೆ, ಮತ್ತು 6 ಮಾರ್ಕ್ಸಿಗೆ. ಸೊ ಈ ರೀತಿ ಅಲೋಕೇಶನ್ ಆಗಿರೋದ್ರಲ್ಲಿ ಸೊ ಮೊದಲನೇದಾಗಿ ಈ ಸಂದರ್ಭ ಸ್ವಾರಸ್ಯ ವಿವರಿಸಿ ಅಂತ ನೋಡೋದಾದರೆ ಇದು ಕಂಪಲ್ಸರಿ ಇರುವಂಥದ್ದು. ನೀವು ನೋಡಿರ್ಬೋದು, ಸರಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲೂ ಸಹ ನಿಮ್ಗೆ ಇಂಪಾರ್ಟೆಂಟ್ ಗೊತ್ತು, ಮಾಡೆಲ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ರೀತಿ ಇದು ತುಮಕೂರು ಯೂನಿವರ್ಸಿಟಿಯ ಮೇನ್ ಪೇಪರ್ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದರೆ, ಸೊ ಫಸ್ಟ್ ಒನ್ನು ಸಂದರ್ಭ ಸ್ವಾರಸ್ಯ, ಅಂದರೆ ಒಲವ ಅಂಬಲಿಸಿ ಹೋದವಳ ಮರೆತು ಬಿಡಿ. ಇದು ಪ್ರೀತಿ ಮತ್ತು ಜ್ಯೋತಿಷ್ಯ ಆ ಪದ್ಯದಿಂದ ಆರಿಸ್ಕೊಂಡಿರುವಂಥದ್ದು. ಸೊ ಇದು ನೀವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಮನಸ ತೊಳೆದಳು ಅಕ್ಕರೆಯಲ್ಲಿ ತೊಡೆಗೆ ಕರೆದು. ಸೊ ಇದನ್ನು ಗಂಗೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಕಮಲ ಕುಂಟೆಬಿಲ್ಲೆ ಆಡೋ ತಲೆ ತ್ಯಾಗೋ ಹುಡುಗಿ, ಅವನು ಬಸವ. ಸೊ ಆ ಪದ್ಯದಿಂದ ಇನ್ನು ಆರಿಸ್ಕೊಂಡಿದ್ದಾರೆ. ಸೊ ಇದನ್ನು ಯಾವ ಥರ ಬರೀಬೇಕು ಅಂದರೆ ಎಕ್ಸಾಂಪಲ್ ನೋಡೋದಾದರೆ ಒಲವ ಅಂಬಲಿಸಿ ಹೋದವಳ ಮರೆತು ಬಿಡಿ. ಸೊ ಅಲ್ಲಿ ಏನು ಸನ್ನಿವೇಶ ಆಗಿದೆ, ಸೊ ಮೊದಲನೇದಾಗಿ ಇದು ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಪದ್ಯ, ಅಂದರೆ ಪ್ರೀತಿ ಮತ್ತು ಜ್ಯೋತಿಷ್ಯ. ಸೊ ಮತ್ತು ಇದು ಯಾವ ಸಂದರ್ಭದಲ್ಲಿ ಅಂತ ನೋಡೋದಾದರೆ ತನ್ನ ಮಗಳು ಆ ಸ್ವಾಮೀಜಿ ಏನಿರ್ತಾಳಲ್ಲ ಅಥವಾ ಜ್ಯೋತಿಷ್ಯ ಹೇಳೋನ ಯಾರಿರ್ತಾರಲ್ಲ ಅವನಿಗೆ ಒಂದು ಪತ್ರ ಬರೆದಿಟ್ಟು ಹೊಂಟೋಗಿರ್ತಾಳೆ. ಅಂದರೆ ಅವನು ಏನು ಹುಡುಗ ಬಂದಿರ್ತಾನಲ್ಲ ಅವನ್ನ ಕರ್ಕೊಂಡು ಹೋಗು ಅಂತ ಹೇಳಿರ್ತಾನಲ್ಲ. ಸೊ ಈ ರೀತಿ ಆಗುತ್ತೆ ಅನ್ನೋದನ್ನು ನೀವು ಸಂಕ್ಷಿಪ್ತವಾಗಿ ಬರೀಬೇಕು. ಸೊ ಅಲ್ಲಿ ಕವಿ ಹೆಸರು ಸಹ ಮೆನ್ಷನ್ ಮಾಡಬೇಕು. ಸೊ ಈ ರೀತಿ ಬರೆಯುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಭಾವಾರ್ಥವನ್ನು ಬರೀರಿ ಅಂತ ಹೇಳ್ತಾರೆ. ಇದರಲ್ಲಿ 2 ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಒಂದು ಕಂಪಲ್ಸರಿ ಬರೀಲೇಬೇಕು. ಸೊ ಇಲ್ಲಿ ನೋಡಿ, ಫಸ್ಟ್ ಒನ್ನು ಗರ್ಭಗುಡಿಯಲ್ಲಿ ಹೂವು ಗಂಧ ಪಡೆದುಕೊಳ್ಳುವವರ ಆತ್ಮ ಕಳಚಿಟ್ಟ ಚಪ್ಪಲಿಗಳ ಬಳಿ ಹೊರಗೆ ಹಜಾರದಲ್ಲಿ ನಿಂತು ಗೊಣ ಅನಿಸಿ ಇಣುಕಿ ಪುನೀತನಾಗುವ ನನ್ನ ಆತ್ಮ ದೇವರ ಬಳಿ ಹೊರಗೆ. ಇದು ಚಪ್ಪಲಿ ಮತ್ತು ನಾನು, ಅಂದರೆ ಮೂರ್ನಕೂಡು ಚಿನ್ನಸ್ವಾಮಿಯವರು ಬರೆದಿರುವಂತಹ ಚಪ್ಪಲಿ ಮತ್ತು ನಾನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದು ಅಂದರೆ ಏನು ಚಪ್ಪಲಿಗೆ ಹೋಲಿಸಿ ಆ ಕವಿ ಬರೆದಿರ್ತಾನಲ್ಲ, ಅಂದರೆ ನಾನು ಹೊರಗಡೆ ಇದ್ರೂ ಆ ಹೊರಗೆ ನನ್ನ ಕೆಲವರು ಎಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಮಾತ್ರ ಬಂದಿರ್ತಾರೆ ಒಳಗಡೆ. ಸೊ ನನ್ನ ಭಕ್ತಿ ನಿಜ ಅಂತ ಹೇಳಿ ಏನು ನಿರೂಪಿಸ್ತಾನಲ್ಲ ಇಲ್ಲಿ ಬರಿಬೇಕಾಗುತ್ತೆ ಸಂಕ್ಷಿಪ್ತವಾಗಿ. ಅಂದರೆ 4 ಮಾರ್ಕ್ಸಿಗೆ ಅಂದರೆ ಮಿನಿಮಮ್ ಅಂದ್ರೂ ಮುಕ್ಕಾಲಿಂದ 1 ಪೇಜ್ ಬರೀಲೇಬೇಕು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದು ನಿಮ್ಗೆ ಟಫ್ ಆಯಿತಾ. ಸೊ ನೆಕ್ಸ್ಟು ಇದೆ, ನಮ್ಮಲ್ಲಿ ಹಸಿರು ಬಿತ್ತುವವ ಮಳೆ ಸುರಿಸುವವ ಜಿಡ್ಡು ಕಟ್ಟಿದ ದೀಪ ಒರೆಸುತ್ತಾ ಬಂದವ ಸಮುದ್ರದ ಬೆಂಕಿಯಾಗಿ ಸೀಳಿದೇಳುವವ ಹೊಸ ಆಸೆ ಕನಸುಗಳ ಬುಟ್ಟಿ ನನಗಾಗಿ ಒತ್ತು ತರುವವ. ಇದನ್ನು ಅಪ್ಪ ಅಂದರೆ HS ಮುಕ್ತಾಯಕ್ಕನವರು ಬರೆದಿರುವಂತಹ ಅಪ್ಪ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಇದನ್ನು ಸಹ ಸಂಕ್ಷಿಪ್ತವಾಗಿ ನೀವು ವಿವರಣೆ ಕೊಡಬೇಕಾಗುತ್ತೆ. ಯಾವ ಥರ ಬರೀಬೇಕು ನಿಮ್ಗೆ ಆಲ್ರೆಡಿ ಗೊತ್ತು, ಆಲ್ರೆಡಿ 2-3 ಸೆಮಿಸ್ಟರ್ ಬರೆದಿರ್ತಾರೆ. ಸೊ ಲಾಸ್ಟ್ ಸೆಮಿಸ್ಟರ್ ಇರೋದ್ರಿಂದ ಆ ಕೃತಿ ಯಾವುದು, ಅದನ್ನು ಬರೆದಿರೋರು ಯಾರು, ಮತ್ತು ಆ ಅಂಶಗಳೇನೇನು ಅಂತ ನೀವು ನೀಟಾಗಿ ಬರೆದ್ರೆ ನಿಮಗೆ ಫುಲ್ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಟಿಪ್ಪಣಿ ಬರೆಯಿರಿ. ಇದರಲ್ಲಿ 8 ಟಿಪ್ಪಣಿ ಕೊಟ್ಟಿರ್ತಾರೆ, ಅದರಲ್ಲಿ 4 ಮಾತ್ರ ನಾವು ಬರೀಬೇಕಾಗಿರುತ್ತೆ. ಅಂದರೆ ಹುಡುಗರು ಹೆಂಗೆ ಮಾಡಿಬಿಡ್ತಾರೆ ಅಂದರೆ ಬರಗೂರು ರಾಮಚಂದ್ರಪ್ಪ, ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಬರಗೂರು ರಾಮಚಂದ್ರಪ್ಪ, ಪ್ರಣಾಳಿಕೆ, ನಾಡಿಸೋಜ, ದುರ್ಗೋಜಿ, ಇವು 4 ಸಾಕು ಅಂತ ಬಂದ್ಬಿಡ್ತಾರೆ. ಬಟ್ ಅಥವಾ ಅಂತ ಕೊಟ್ಟಿರೋದ್ರಿಂದ ಈ 1ನೇ ಕ್ವಶನ್ಗೆ ಅವೆರಡರಲ್ಲಿ 1 ಮಾತ್ರ ಆನ್ಸರ್ ಮಾಡಬೇಕು. ಯಾವುದಪ್ಪ ಅಂತ ಅಂದರೆ ಬರಗೂರು ರಾಮಚಂದ್ರಪ್ಪ ಅಥವಾ ಪ್ರಣಾಳಿಕೆ, ಅಂದರೆ ರಂಜಾನ್ ದರ್ಗಾನವ್ರು ಬರೆದಿರುವಂಥ ಪ್ರಣಾಳಿಕೆ
ಸೊ ಅದ್ರದ್ದು ನೀವು ಇವೆರಡರಲ್ಲಿ ಒಂದು ಆನ್ಸರ್ನ ಮಾಡಬೇಕಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡು ನಾ ಡಿಸೋಜ ಅಥವಾ ದುರ್ಗೋಜಿ. ಈ ದುರ್ಗೋಜಿ ತಿರುಗೋಡಿನ ರೈತ ಮಕ್ಕಳು ಏನು ಬರುತ್ತಲ್ಲ ಗದ್ಯ ಭಾಗ, ಸೊ ಅವನ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಬರಿಬೇಕು. ಇವೆರಡರಲ್ಲಿ ಒಂದು ಬರಿಬೇಕು. ಇನ್ನು ಮೂರನೇ ನೋಡೋದಾದರೆ ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಅಥವಾ ನಾನು ದೇವರು. ಸೊ ಇದ್ರ ಬಗ್ಗೆ ಸಹ ಟಿಪ್ಪಣಿ ಇವೆರಡರಲ್ಲಿ ಒಂದು ಚೂಸ್ ಮಾಡಿ ಬರೀರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ BGL ಸ್ವಾಮಿ ಅಥವಾ ಸೀಕ್ರೆಡ್ ಆರ್ಟ್ ಚರ್ಚ್ ಅಂದರೆ ಅಮೇರಿಕಾದಲ್ಲಿ ನಾನು ಅಂತ ಏನು ಅನಂತರಾಮ್ ಅವರು ಬರೆದಿರ್ತಾರಲ್ಲ, ಸೊ ಅದ್ರ ಬಗ್ಗೆ ಒಂದು ಟಿಪ್ಪಣಿ ಬರೀ. ಅಂದರೆ ಸೀಕ್ರೆಡ್ ಆರ್ಟ್ ಚರ್ಚ್ ಎಲ್ಲಿದೆ ಮತ್ತು ಅದು ಯಾವ ಥರ ಇತ್ತು ಅಂತ ಅವರು ಅನುಭವ ಹಂಚ್ಕೊಂಡಿರ್ತಾರಲ್ಲ, ಅದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಇದು ನಮ್ಮ ಟಿಪ್ಪಣಿಗಳಾಯಿತು. ಅದೇ ರೀತಿ ನೋಡೋದಾದರೆ 4 ಮಾರ್ಕ್ಸಿಗೆ ಯಾವೆಲ್ಲ ಕ್ವಶನ್ಸ್ ಇದ್ದಾವೆ, ಯಾವ ರೀತಿ ಬರಿಬೇಕು ಅಂತ ನೋಡೋದಾದರೆ ಅದರಲ್ಲಿ ಫಸ್ಟ್ನೇ ಕ್ವಶನ್ನು, ಸೊ ಇದರಲ್ಲೂ ಸಹ 8 ಕ್ವಶನ್ಸ್ ಇರ್ತವೆ, 4 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಗಂಗೆ ಕವಿತೆಯ ಭಾವವನ್ನು ಬರೆಯಿರಿ ಅಥವಾ ನೋವಿನ ನಿಜ ಇತಿಹಾಸವನ್ನು ಕಟ್ಟಿದವರು ಕವಿತೆ ಹೇಗೆ ವ್ಯಕ್ತಪಡಿಸಿದೆ ವಿವರಿಸಿ. ಈ 2 ಕ್ವಶನ್ನಲ್ಲಿ ಗಂಗೆ ಕವಿತೆಯ ಭಾವಾರ್ಥವನ್ನು ಬರಿಬೋದು, ಅದೇನು 3-4 ಸ್ಟ್ಯಾಂಜ ಇದೆಯಲ್ಲ ಅದನ್ನು ಬರಿಬೋದು, ಅಥವಾ ಆ ನೋವಿನ ಬಗ್ಗೆ ಕಟ್ಟಿದವರು ಇದೆಯಲ್ಲ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತನ್ನ ಮನದಾಳದ ಮಾತನ್ನು ಯಾವ ರೀತಿ ಹೇಳಿದೆ ಅನ್ನೋದನ್ನಲ್ಲಿ ಕೊಡಬೇಕಾಗುತ್ತೆ. ಇವೆರಡರಲ್ಲಿ ಒಂದು ಕ್ವಶನ್ ಬರೀರಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಂಬೂದರಿ ತನ್ನ ಲಾಭಕ್ಕಾಗಿ ರೈತ ಮಕ್ಕಳ ಸಂಕಷ್ಟಗಳನ್ನು ಬಳಸಿಕೊಂಡ ಬಗೆಯನ್ನು ಪರಿಚಯಿಸಿ ಅಥವಾ ದೊರೈರಾಜ್ ಮತ್ತು ಶ್ಯಾಮಲ ಕನ್ಸ್ಟ್ರಕ್ಷನ್ ಕಂಪನಿ ನಡುವೆ ನಡೆದ ಒಪ್ಪಂದವನ್ನು ವಿವರಿಸಿ. ಅಂದರೆ ನಂಬೂದರಿ ಅಂದರೆ ಅವನೇನಿರ್ತಾನಲ್ಲ ಅವನು ಯಾವ ಥರ ರೈತ ಮಕ್ಕಳನ್ನು ಸಂಕಷ್ಟದಲ್ಲಿ ಸಿಲುಕಿಸಿ ಅವನಿಗೆ ಯಾವ ಥರ ಲಾಭದಾಯಕ ಮಾಡ್ಕೋತಾನೆ, ಅಥವಾ ದೊರೈರಾಜು ಮತ್ತು ಶ್ಯಾಮಲ. ದೊರೈರಾಜು ಅವನ ಬಗ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗಿರ್ತಾನೆ, ಬಟ್ ಅವರು ಮಧ್ಯದಲ್ಲಿ ಲಂಚ ಕೊಡುವುದರ ಮುಖಾಂತರವಾಗಿ ಸೊ ಅವ್ರದ್ದು ಒಪ್ಪಂದ ಯಾವ ಥರ ನಡೆಯುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಿಸಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ 3ನೇ ಕ್ವಶನ್ನು ತಮ್ಮ ಮನೆಯ ಎಮ್ಮೆಯ ವೈಶಿಷ್ಟ್ಯಗಳನ್ನು ಗೋರೂರು ಹೇಗೆ ಚಿತ್ರಿಸಿದ್ದಾರೆ ಅಥವಾ ಚುಟುಕು ಕವಿ ಪತ್ನಿಯರ ಸಂದರ್ಶನದ ಸ್ವಾರಸ್ಯ ತಿಳಿಸಿ. ಅಂದರೆ ಇವು 2 ಕ್ವಶನಲ್ಲಿ ಒಂದು ಕ್ವಶನ್ ಆನ್ಸರ್ ಮಾಡಬೇಕಾಗುತ್ತೆ. ಅವ್ರು ಗೋರೂರು ಸ್ವಾಮಿ ಹೇಳ್ತಾರೆ ಎಮ್ಮೆ ಮಾತು ಬರೋದಿಲ್ಲವೇ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಇದೊಂದು ಫನ್ನಿ. ಆದರೆ ಇನ್ನೊಂದು ಕಡೆ ಚುಟುಕು ಕವಿ ಪತ್ನಿಯರ ಸಂದರ್ಶನ ಯಾವ ರೀತಿ ಇತ್ತು ಅನ್ನೋದನ್ನು ತುಂಬ ಸಂಕ್ಷಿಪ್ತವಾಗಿ ಬರಿಬೋದು. ಬಟ್ ನನ್ನ ಚಾಯ್ಸ್ ನೋಡಿದ್ರೆ ಚುಟುಕು ಕವಿ ಪತ್ನಿಯರ ಸಂದರ್ಶನ ಯಾವ ರೀತಿ ನಡೆಯುತ್ತೆ, ಅವನು ಯಾವ ಥರ ಎಲ್ಲ ಎಕ್ಸಿಬಿಷನ್ನ ಇಡ್ತಾನೆ, ಯಾವ ಥರ ಕ್ವಶನ್ಸ್ ಎಲ್ಲ ಇರ್ತದೆ, ಅವನಿಗೆ ಯಾವ ಥರ ಇದು ಮಾಡ್ತಾನೆ, ಸೊ ಅದನ್ನು ನೀವು ಬರಿಬೋದು. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಸೊ 4 ಮಾರ್ಕ್ಸ್ ಲಾಸ್ಟ್ನ ಕ್ವಶನ್ನು ಗಿಲೋಟಿನ್ ಯಂತ್ರ ಕುರಿತು TR ಅನಂತರಾಮು ನೀಡಿರುವ ಮಾಹಿತಿಗಳನ್ನು ತಿಳಿಸಿ ಅಥವಾ ಪೆಗ್ಗಿ ಸೀರೆಯುಟ್ಟ ಬಗೆಯನ್ನು ವಿವರಿಸಿ. ಸೊ ಇವೆರಡರಲ್ಲಿ ಒಂದು ಕ್ವಶನ ನೀವು ಬರಿಬೇಕಾಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದರೆ 4 ಮಾರ್ಕ್ಸ್ ಆಯಿತು, 6 ಮಾರ್ಕ್ಸು. ಸೊ 6 ಮಾರ್ಕ್ಸಿಗೆ ತುಂಬ ಅಂದರೆ ಮಿನಿಮಮ್ ಅಂತ ನೋಡೋದಾದರೆ ಮಿನಿಮಮ್ 3.5 ಪೇಜಸ್ ಇರಲೇಬೇಕು 6 ಮಾರ್ಕ್ಸಿಗೆ. ಓಕೆನಾ. ಇಲ್ಲ ಅಂದರೆ ಅಟ್ಲೀಸ್ಟ್ 2 ಪೇಜಸ್ ಇರಲೇಬೇಕು. ಅದು ಯಾವ ಥರ ನೀವು ಅಲೋಕೇಶನ್ ಮಾಡಿ ಬರೀತೀರೋ ಅದು ನಿಮ್ಮ ಕೆಪಾಸಿಟಿ. ಸೊ ನೋಡಿ, ನಿಮ್ಮ ಮೊದಲೇದಾಗಿ ಪ್ರೀತಿ ಮತ್ತು ಜ್ಯೋತಿಷ್ಯ ಕವಿತೆಯ ಸ್ವಾರಸ್ಯವನ್ನು ವಿವರಿಸಿ ಅಥವಾ ಅವನು ಬಸವ ಕವಿತೆಯಲ್ಲಿನ ಸ್ತ್ರೀ ಸಂವೇದನೆಯ ಸ್ವರೂಪವನ್ನು ಪರಿಚಯಿಸಿ. ಇವೆರಡರಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಬೇಕು. ನೀವು ಪ್ರೀತಿ ಮತ್ತು ಜ್ಯೋತಿಷ್ಯದ ಭಾವಾರ್ಥವನ್ನು ನೀವು ಅಂದರೆ ಸ್ಟಾರ್ಟಿಂಗು ಯಾವ ಥರ ಬರೀಬೇಕು ಅಂತ ನೋಡಿದ್ರೆ 12 ಮಾರ್ಕ್ಸಿಗೆ ಆನ್ಸರ್ ಮಾಡೋದು ಹೇಳ್ತೀನಿ ನೋಡಿ. ಅದು ಯಾವ ಥರ ಅಂತ ಅಂದರೆ ಮೊದಲನೇದಾಗಿ ಆ ಪದ್ಯದ ಅಥವಾ ಗದ್ಯದ ನೇಮ್ ಬರಿಬೇಕು, ಅದರ ಲೇಖಕರು ಯಾರು ಬರೆದಿರಬೇಕು, ಆ ಲೇಖನ ಯಾವುದರಿಂದ ಆರಿಸ್ಕೊಂಡಿದ್ದಾರೆ ಅಂತ ಬರೆದ್ಬಿಟ್ಟು ಸೊ ನಂತರ ಈ ರೀತಿ ಅಂತ ಹೇಳಿ ಇದರ ಭಾವಾರ್ಥವನ್ನು ವಿವರಿಸುವುದಾದರೆ ಎಂತ ಬರೆದು ಮುಂದಕ್ಕೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ತುಂಬ ಔಟ್ ಆಫ್ ಮಾರ್ಕ್ಸು ಸಿಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವೆರಡರಲ್ಲಿ ಒಂದು ಕ್ವಶನ್ ಅಟೆಂಡ್ ಮಾಡಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಯಜಮಾನ್ಯ ವ್ಯವಸ್ಥೆಯ ಕ್ರೌರ್ಯ ನಾ ಡಿಸೋಜ ಅವರ ಕಾದಂಬರಿಯಲ್ಲಿ ಹೇಗೆ ವ್ಯಕ್ತಗೊಂಡಿದೆ ವಿವರಿಸಿ ಅಥವಾ ತಿರುಗೋಡಿನ ರೈತ ಮಕ್ಕಳು ಕಾದಂಬರಿಯಲ್ಲಿ ರಾಮುವಿನ ಕುಟುಂಬಕ್ಕೆ ಒದಗುವ ದುರಂತವನ್ನು ಪರಿಚಯಿಸಿ. ಸೊ ಯಾವ ರೀತಿ ಇತ್ತು ಅಂತ ಹೇಳಿಬಿಟ್ಟು ಸೊ ನಾ ಡಿಸೋಜ ಅವರ ಕೃತಿ ಕಾದಂಬರಿ ಬರೆಯೋದ್ರಲ್ಲಿ ಸ್ವಲ್ಪ ಟಫ್ ಆಗ್ಬೋದು, ಪೇಜಸ್ಸು ಸಿಗಲ್ಲ ನಮಗೆ, ಅದನ್ನ ಅಲೋಕೇಶನ್ ಮಾಡಿ ಬರೆಯೋಕ್ಕಾಗಲ್ಲ ಅಂದರೆ ತಿರುಗೋಡಿನ ರೈತ ಮಕ್ಕಳು ಕಾದಂಬರಿನ ಆರಾಮಾಗಿ ಚೂಸ್ ಮಾಡ್ಕೊಬೋದು. ಆ ಏನು ದೃಶ್ಯ ಇದೆಯಲ್ಲ ಅಥವಾ ಆ ಪಾರ್ಟ್ ಏನಿದೆಯಲ್ಲ ಅದನ್ನು ನೀಟಾಗಿ ಬರೆದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ನಾಯಿ ದೇವರಾದ ಬಗೆಯನ್ನು ಶೈಲಗಬ್ಬಿ ಹೇಗೆ ವಿವರಿಸಿದ್ದಾರೆ ಅಥವಾ ಹಲ್ಲಾರಿ ಕೆಂಪು ಪೈಲಲ್ಲವ ಅದು ಪ್ರಬಂಧದ ಸ್ವಾರಸ್ಯವನ್ನು ಚರ್ಚಿಸಿ. ನೋಡಿ ಗೈಸ್, ಇಲ್ಲಿ ನಾಯಿ ಯಾವ ರೀತಿ ದೇವರಾಗ್ತದಲ್ಲ ಅದನ್ನು ಶೈಲಗಬ್ಬಿಯವರು ಯಾವ ಥರ ವಿವರಿಸಿದ್ದಾರೆ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಬರಿಬೋದು.
ನಾಯಿ ದೇವರ ಕೃತಿಯಿಂದ ನಾವು ಬರಿಬೋದು. ಸಪೋಸ್ ನಿಮ್ಗೆ ಅದು ಬರೆಯೋಕ್ಕಾಗಲಿಲ್ಲ ಅಂತಂದರೆ ಅಲ್ಲ ರೀ, ಕೆಂಪು ಪೈಲಲ್ಲವ ಅದು, ಆ ಪ್ರಬಂಧ ನೀವು ನೀಟಾಗಿ ಬರಿಬೋದು. ಅಂದರೆ ಆ ಏನು ರೈತ ಬಂದಿರ್ತಾನಲ್ಲ ತನ್ನ ಗೋಳನ್ನು ಅಳಲನ್ನು ಬಗೆಹರಿಸ್ಕೊಳ್ಳೋದಕ್ಕೆ, ಬಟ್ ಅವನ ಫೈಲು ಆ ಏನು ಅಧಿಕಾರಿ ಅವ್ರ ಮಧ್ಯೆ ನಡೆಯುತ್ತಲ್ಲ ಸಂಘರ್ಷ, ಅದನ್ನು ಬರೋ ಸಹ ನೀವು ನಡೆಯುತ್ತೆ. ಇನ್ನು ನೆಕ್ಸ್ಟು ನೋಡೋದಾದರೆ ಲಾಸ್ಟ್ ಕ್ವಶನ್ ಟು ಫಾರ್ ಈ ಪೇಪರ್ಗೆ ಸಂಬಂಧಪಟ್ಟಂತೆ ಟಿ ಆರ್ ಅನಂತರಾಮು ಅವರ ಪ್ಯಾರಿಸಿನ ಅನುಭವಗಳನ್ನು ಕುರಿತು ಬರೆಯಿರಿ, ಅಥವಾ ಅಮೇರಿಕನ್ನರ ಸಂಸ್ಕೃತಿಗೆ ಅನುಗುಣವಾಗಿ ಸೀರೆ ಮಾರ್ಪಾಡಾದ ಬಗೆಯನ್ನು ವಿವರಿಸಿ. ಸೊ ಅನಂತರಾಮ್ ಅವರ ಪ್ಯಾರಿಸ್ನ ಅನುಭವವನ್ನು ಬರಿಬೋದು, ಅಥವಾ ಅಮೇರಿಕದ ಸಂಸ್ಕೃತಿ ಅನುಗುಣವಾಗಿ ಸೀರೆ ಯಾವ ಥರ ಮಾರ್ಪಟ್ಟಿದೆ. ಕೆಲವುದ್ರು ಸೊ ತನ್ನ ಮಂಡಿಯ ತಕ ಆಗಿರುವಂಥದ್ದು, ಕೆಲವರು ನೀಟಾಗಿ ಉಡುವಂಥದ್ದು, ಒಬ್ಬರು ಈ ರೀತಿ ಸುತ್ಕೊಂಡು ಉಡುವಂಥದ್ದು. ಸೊ ಈ ರೀತಿಯೆಲ್ಲ ಅಲ್ಲಿ ಬಗೆ ಇದೆ. ಸೊ ಅದ್ರ ಬಗ್ಗೆನೂ ಸಹ ನೀವು ಬರಿಬೋದು. ಸೊ ಟೋಟಲಿ ನಿಮ್ಮ 4th ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಕನ್ನಡ ಈ ರೀತಿ ಪೇಪರ್ ಇರುವಂಥದ್ದು. ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ತರವಾದರೆ ಆರಾಮಾಗಿ ನೀವು ಏನೋ ಸ್ಕೋರ್ ಮಾಡೋದ್ರಲ್ಲಿ ಏನೋ ಇದಾಗೋದಿಲ್ಲ. ಸೊ ಇಷ್ಟಿನ ಗೈಸ್. ನೀನು ನೆಕ್ಸ್ಟ್ ಏನಿದೆ ಇಂಗ್ಲೀಷ್ ಪೇಪರ್ ಏನಿದೆ ನಿಮಗೆ ಪಾರ್ಸಿವನ್ ಪೌಂಡರ್ ಅಂತ ಹೇಳ್ಬಿಟ್ಟು, ಅದಕ್ಕೆ ಸಂಬಂಧಪಟ್ಟಂತೆ ಆ ಜಕ್ಕಿಲ್ದು, ಸೊ ಅದ್ರ ಬಗ್ಗೆಯೂ ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇಷ್ಟು ನೋಡ್ಕೊಂಡ್ರೆ ಸಾಕು ಗೈಸ್. ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಮತ್ತೊಂದು ವಿಡಿಯೋಲಿ ಸಿಗುವ.